ನಮಸ್ತೆ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಪೂರಿ ಮತ್ತು ಚೋಲೆ. ಪೂರಿ ಮಾಡಲಿಕ್ಕೆ ನಾನು ಗೋಧಿ ಹಿಟ್ಟು ತಗೊಂಡಿದ್ದೇನೆ, 1.5 ಕಪ್ ಆಗುವಷ್ಟು. 1 ಟೇಬಲ್ ಸ್ಪೂನ್ ಆಗುವಷ್ಟು ರವೆ ತಗೊಂಡಿದ್ದೇನೆ, ಉಪ್ಪು, ಸ್ವಲ್ಪ ಎಣ್ಣೆ ಹಾಗೂ ಉಗುರು ಬಿಸಿ ನೀರು. ಮೊದಲಿಗೆ ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ತಗೋತಾ ಇದ್ದೇನೆ. ಆಮೇಲೆ ರವೆ, ಸ್ವಲ್ಪ ರವೆ ಹಾಕೋದ್ರಿಂದ ಪೂರಿ ಜಾಸ್ತಿ ಹೊತ್ತು ಉಬ್ಬಿನೇ ಇರುತ್ತೆ. ಅದಾದಮೇಲೆ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪನೇ ಉಗುರು ಬಿಸಿ ನೀರು ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸಿದ ಮೇಲೆ ಕೊನೆಯದಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಕಲಸಿ ಇಟ್ಬಿಡಿ, ನೆನೆಯಲಿಕ್ಕೆ ಇಟ್ಬಿಡಿ. ಅಷ್ಟೊತ್ತಿಗೆ ನಾವು ಚೋಲೆ ಮಾಡ್ಕೊಳ್ಳೋಣ. ಚೋಲೆ ಮಾಡಲಿಕ್ಕೆ ನಾನು ಈ ಕಾಬೂಲ್ ಚೆನ್ನನ ಒಂದು 8 ಗಂಟೆಗಳ ಕಾಲ ಅಥವಾ ರಾತ್ರಿ ಪೂರ್ತಿ ನೀರಲ್ಲಿ ನೆನೆಸಿಟ್ಬಿಟ್ಟು ಅದಾದಮೇಲೆ ಪ್ರೆಷರ್ ಕುಕ್ಕರ್ನಲ್ಲಿ ಒಂದು 5ರಿಂದ 6 ವಿಸಿಲ್ ಬರೋಷ್ಟು ಬೇಯಿಸಿ ಈ ಥರ ಇಟ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು. ಇದು ನೀರುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಇದನ್ನು ಎರಡನ್ನೂ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ. ಇದು ಬೇಯಿಸ್ಕೊಂಡಿರೋ ಕಾಬೂಲಿ ಚೆನ್ನ, ಇದನ್ನು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಚೋಲೆ ದಪ್ಪ ಆಗಲಿಕ್ಕೆ ಈ ಥರ ಮಾಡೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಒಂದು ಸ್ವಲ್ಪ ಮಸಾಲೆಗಳು ಬೇಕು. ಇದು ಚೋಲೆ ಮಸಾಲ 1 ಸ್ಪೂನಷ್ಟು ತೊಗೊಂಡಿದ್ದೇನೆ. ಇದು ಚಾಟ್ ಮಸಾಲ ಒಂದು 1/4 ಸ್ಪೂನು. ಆಮೇಲೆ ಕೊತ್ತಂಬರಿ ಪುಡಿ, ಇದಕ್ಕೆ ಒಂದು ಅರ್ಧ ಚಮಚ ಸಾಕು. ಒಣಮೆಣಸಿನ ಪುಡಿ ಇದೊಂದು ಅರ್ಧ ಚಮಚ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಅದಾದಮೇಲೆ ಜೀರಿಗೆ ಪುಡಿ, ಇದು 1/4ರಿಂದ ಅರ್ಧ ಚಮಚ. ಮತ್ತು ಇದು ಕಸೂರಿ ಮೇಥಿ. ಇದಕ್ಕೊಂದು ಮಸಾಲೆ ಮಾಡ್ಕೋಬೇಕು. ಅದಕ್ಕೆ ನಾನೊಂದು 2 ನೀರುಳ್ಳಿ ತಗೊಂಡಿದ್ದೇನೆ. ಆಮೇಲೆ ಒಂದು ಟೊಮೆಟೊ, ಶುಂಠಿ ಮತ್ತು ಒಂದು ಹಸಿಮೆಣಸು. ಈಗ ಈ ನೀರುಳ್ಳಿ, ಹಸಿಮೆಣಸು, ಶುಂಠಿ ಮತ್ತು ಟೊಮೆಟೊನ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊತೇನೆ. ನಾನೀಗ ಒಂದು ಬಾಣಲೆಯಲ್ಲಿ ಎಣ್ಣೆ ತೊಗೊಂಡಿದ್ದೇನೆ. ಚೋಲೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ನೀರುಳ್ಳಿ ಸೇರಿಸ್ತಾರೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ನಾನು ಮಾಡ್ಕೊಂಡಿರೋ ಮಸಾಲೆ, ನೀರುಳ್ಳಿ, ಟೊಮೆಟೊ, ಶುಂಠಿ, ಹಸಿಮೆಣಸು ಇದನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. 2 ನಿಮಿಷ ಹುರಿದ ಮೇಲೆ ನೀರುಳ್ಳಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅದಾದಮೇಲೆ ಕೊತ್ತಂಬರಿ, ಜೀರಿಗೆ, ಒಣಮೆಣಸಿನ ಪುಡಿ ಮತ್ತು ಚೋಲೆ ಮಸಾಲ ಇದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ನಾನು ಬೇಯಿಸ್ಕೊಂಡಿರೋ ಚೋಲೆ ಸೇರಿಸ್ತಾ ಇದ್ದೇನೆ. ಇದ್ರ ಜೊತೆ ನೀರು ಇದೆ, ಅದನ್ನು ಹಾಕ್ಕೊಳ್ಳಿ. ಚೋಲೆ ದಪ್ಪ ಆಗಲಿಕ್ಕೆ ಅಂಥೇಳಿ ನಾನು ಒಂದು ಸ್ವಲ್ಪ ಕಾಬೂಲ್ ಕಡಲೆನ ತೆಗೆದಿಟ್ಕೊಂಡಿದ್ದೆ. ಅದನ್ನು ಈಗ ರುಬ್ಬಿ ಇದನ್ನು ಸೇರಿಸ್ಕೊತಾ ಇದ್ದೇನೆ. ಇದರಿಂದ ಚೋಲೆ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಈಗ ಒಂದು ಕುದಿ ಬರ್ತಾ ಇದೆ. ಆಮ್ಚೂರ್ ಪೌಡರು ಮತ್ತು ಕ್ರಷ್ ಮಾಡ್ಕೊಂಡಿರೋ ಕಸೂರಿ ಮೇಥಿ ಸೇರಿಸ್ತಾ ಇದ್ದೇನೆ. ಈಗ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಇಷ್ಟಾದರೆ ಸರಿ. ಗ್ಯಾಸ್ ಆರಿಸ್ಬಿಟ್ಟು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದೆ. ಈಗ ಪೂರಿ ಮಾಡಲಿಕ್ಕೆ ಈ ಥರ ಚಿಕ್ಕದಾಗಿ ಒಂದು ಪೇಡ ತೊಗೊಂಡಿದ್ದೇನೆ. ಇದನ್ನು ಹೀಗೆ ಮಾಡಿ ಎಣ್ಣೆಯಲ್ಲಿ ಅದ್ದಿದ್ದೇನೆ. ನೀವು ಹಿಟ್ಟಲ್ಲಿ ಅದ್ದಿದ್ರೆ ಪೂರಿ ಕರಿಬೇಕಾದ್ರೆ ಆ ಹಿಟ್ಟೆಲ್ಲ ಎಣ್ಣೆಯಲ್ಲಿ ಸೇರ್ಕೊಂಡು ಬಿಡುತ್ತೆ, ಕೆಳಗೆ ನಿಂತ್ಕೊಂಡು ಬಿಡುತ್ತೆ, ಸುಮ್ಮನೆ ಎಣ್ಣೆ ವೇಸ್ಟ್ ಆಗುತ್ತೆ. ಅದಕ್ಕೆ ಈ ಥರ ಹಿಟ್ಟಿನ ಬದಲು ಎಣ್ಣೆಯಲ್ಲಿ ಅದ್ಕೊಂಡು ಮಾಡಿದರೆ ಸರಿಯಾಗುತ್ತೆ. ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪೂರಿ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಆದಮೇಲೆ ಒಂದೊಂದೇ ಪೂರಿಯನ್ನು ಮಾಡಿ.
ಒಳ್ಳೆ ಕಂದು ಕಲರ್ ಬರಬೇಕಾದ್ರೂ ಎಣ್ಣೆ ಬಿಸಿ ಇರಬೇಕು. ಬಿಸಿ ಬಿಸಿ ಪೂರಿ ಚೋಲೆ ರೆಡಿ.